ಇವತ್ತು ತುಂಬಾ ರುಚಿಯಾಗಿರುವಂತಹ ಪಾಲಕ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ರೋಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಸೊ ನೋಡಿ, ಈ ಪಾಲಕ್ ಗ್ರೇವಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ನೀರು ಕುದಿಯೋಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಇವಾಗ 1 ಚಮಚ ಆಗುವಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ ಮತ್ತು 1 ಸೂಡಾಗುವಷ್ಟು ಪಾಲಕ್ ಸೊಪ್ಪು ಹಾಕ್ಕೊತಿದ್ದೀನಿ. ನಾನು ಮೊದಲಿನ ತೊಳ್ಕೊಂಡು ಇಟ್ಕೊಂಡಿದ್ದಂತಹ ಪಾಲಕ್ ಸೊಪ್ಪದ ಇದು. ಮತ್ತು ಸಕ್ಕರೆ ಯಾಕೆ ಹಾಕಬೇಕಂದ್ರೆ ಇದರಲ್ಲಿ ಗ್ರೀನಾಗಿ ಬರುತ್ತೆ ನಮ್ಮ ಪಾಲಕ್ ಗ್ರೇವಿ, ಹೀಗಾಗಿ ಸಕ್ಕರೆನ ಹಾಕಬೇಕಾಗುತ್ತೆ 1 ಚಮಚ ಆಗುವಷ್ಟು. ಮತ್ತು ನೀವು ಇಲ್ಲಿ ಕುದಿಯುವಂಥ ನೀರಿನಲ್ಲಿ ಜಸ್ಟ್ 3 ನಿಮಿಷ ಮಾತ್ರ ಬೇಯಿಸ್ಕೋಬೇಕು. ಪಾಲಕ ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಕಪ್ಪಾಗುತ್ತೆ ಪಾಲಕ್ ಸೊಪ್ಪು, ಹೀಗಾಗಿ 3 ನಿಮಿಷ ಮಾತ್ರ ಕುದಿಸ್ಕೊಳ್ಳಿ. ಓಕೆ, ಇವಾಗ 2-3 ನಿಮಿಷ ಆಗಿದೆ. ಇವಾಗ ನಾನು ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಬಂದ್ ಮಾಡ್ಕೊಂಡು ಇದನ್ನು ತಣ್ಣೀರನ್ನ ಹಾಕೋತಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಬರ್ಫ್ ಹಾಕ್ಕೊತಿದ್ದೀನಿ. ಅಂದರೆ ಇವಾಗ ಪಾಲಕ್ ಸೊಪ್ಪು ಕುದಿಸಿರ್ತೀವಲ್ಲ, ಅದು ಜಾಸ್ತಿ ಹೊತ್ತು ನೀರಿನಲ್ಲಿ ಬಿಡಬಾರ್ದು. ಬಿಸಿನೀರಲ್ಲಿ ಫಟಾಫಟ್ ಈ ತಣ್ಣೀರಿನಲ್ಲೇ ಹಾಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಪಾಲಕ್ ಸೊಪ್ಪು ತುಂಬಾ ಗ್ರೀನ್ ಆಗಿ ಬರುತ್ತೆ. ಓಕೆ ನೋಡಿ, ಈ ಬರ್ಫ್ ಇರುವಂತಹ ನೀರಿನಲ್ಲಿ ಹಾಕ್ಕೊಂಡಿದ್ದೀನಿ ನಾನಿವಾಗ. ಸೊ ಈ ಸಣ್ಣ ಟಿಪ್ಸ್ನ ಫಾಲೋ ಮಾಡಿ ನೋಡಿ, ಪಾಲಕ್ ಸೊಪ್ಪು ತುಂಬಾ ಗ್ರೀನಾಗಿ ಬರುತ್ತೆ. ಓಕೆ ನೋಡಿ, ಇವಾಗ ನಾನು ನೀರೆಲ್ಲ ಜಾನ್ಕೊಂಡು ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಇವಾಗ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ನೀರು ಜಾನ್ಕೊಂಡು ಇದರಲ್ಲಿ ಹಸಿ ಶುಂಠಿ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪನೇ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪನೇ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಇಲ್ಲಿ ನೀವು ಖಾರಕ್ಕೆ ಹೆಚ್ಚಕಮ್ಮ ಮಾಡ್ಕೋಬೋದು ಮೆಣಸಿನ್ಕಾಯಿ. ಓಕೆ ನೋಡಿ, ಇವಾಗ ನಾನು ರುಬ್ಕೊಂಡಾಗಿದೆ. ಎಷ್ಟು ಸರಿಯಾಗಿ ಬಂದಿದೆ ನೋಡಿ ಕಲರ. ಈ ಸಣ್ಣ ಟಿಪ್ಸ್ನ ಫಾಲೋ ಮಾಡಿ ಇದೇ ರೀತಿಯಾಗಿ ಕಲರ್ ಬರುತ್ತೆ ಪಾಲಕ್ ಸೊಪ್ಪಿಂದು. ಇವಾಗ ಗ್ರೇವಿ ತಯಾರಾದಮೇಲೆ ನಾನಿಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಗರಂ ಆದಮೇಲೆ ಜೀರಿಗೆ ಮತ್ತು ಒಂದು ಸ್ವಲ್ಪನೇ ಹಿಂಗೆ ಹಾಕ್ಕೊತಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ 1-2 ಈರುಳ್ಳಿ ಮತ್ತು ಪಲಾವ್ ಎಲೆ, ದಾಲ್ಚಿನ್ನಿ ಮತ್ತು ಒಂದು 3 ಲವಂಗ ಹಾಕ್ತಿದ್ದೀನಿ. ಇವಾಗ ಎಲ್ಲ ಸೇರಿಸಿ 3 ಲವಂಗ 3 ಇಲೈಚಿ ಹಾಕಿದ್ದೀನಿ. ಇವಾಗ ಎಲ್ಲ ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಇದನ್ನು ನಾನು ಹುರ್ಕೊತಿದ್ದೀನಿ. ಓಕೆ, ಇವಾಗ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಾದ್ಮೇಲೆ ಒಂದು ಸ್ವಲ್ಪನೇ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ ಮೊದಲೇ ಹಾಕಬೇಕಾಗಿತ್ತು, ನನಗೆ ನೆನಪೋಗಿತ್ತು, ನಾನು ಹೀಗಾಗಿ ಈ ಸ್ಟೇಜ್ನಲ್ಲಿ ಹಾಕ್ಕೊತಿದ್ದೀನಿ. ಓಕೆ, ಇವಾಗ ಸ್ವಲ್ಪನೇ ಅರಿಶಿಣ ಹಾಕ್ಕೊತಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು 2 ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಕೂಡ ಹಾಕಿರ್ತೇವೆ. 1 ಚಮಚ ಆಗುವಷ್ಟು ಧನಿಯಾ ಪೌಡರ, 1 ಚಮಚ ಆಗುವಷ್ಟು ಬೇಸನ್ ಹಿಟ್ಟು ಹಾಕ್ತಿದ್ದೀನಿ, ಅಂದರೆ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ. ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಹಾಕಿದ್ದೀನಿ. ಇಲ್ಲಿ ಇದರಲ್ಲಿ ಬೇಸನ್ ಹಿಟ್ಟು ಯಾಕೆ ಹಾಕಬೇಕಂದ್ರೆ ಗ್ರೇವಿ ಗಟ್ಟಿಯಾಗಿ ಬರುತ್ತೆ, ಹೀಗಾಗಿ 1 ಚಮಚ ಆಗುವಷ್ಟು ಬೇಸನ್ ಹಿಟ್ಟು ಹಾಕ್ಕೊಳ್ಳಿ. ಇವಾಗೆಲ್ಲ ಸೇರಿಸಿ ಮಸಾಲೆ ಹುರ್ಕೊಂಡಾದ್ಮೇಲೆ ಈ ಪೇಸ್ಟ್ನ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಪೇಸ್ಟ್ ಹಾಕ್ಕೊಂಡಾಗಿದೆ. ಇವಾಗ ನೀವು ಇಲ್ಲಿ ಗ್ರೇವಿ ನೋಡ್ಕೊಂಡು ನೀರು ಹಾಕೋಬೋದು. ನೋಡಿ, ಗ್ರೀನಾಗಿ ಬರುತ್ತೆ ಕಲರ. ನೀವು ಸಣ್ಣ ಟಿಪ್ಸ್ನ ಫಾಲೋ ಮಾಡಿ ನೋಡಿ. ಅಂದರೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಇಲ್ಲಿ ಕೂಡ ಅಷ್ಟೇ, ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಇದನ್ನು 3 ನಿಮಿಷ ಮಾತ್ರ ಕುದಿಸ್ಕೊಳ್ಳಿ ಇಲ್ಲಿ ಕೂಡ. ಓಕೆ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ ಇದಕ್ಕೆ. ಇವಾಗ ಎಲ್ಲನೂ ಸೇರಿಸಿ ಒಂದು 3 ನಿಮಿಷ ಆಗೋ ತನಕ, 2-3 ನಿಮಿಷ ಆಗೋ ತನಕ ಇದನ್ನು ಕುದಿಸ್ಕೊತಿದ್ದೀನಿ. ಜಾಸ್ತಿ ಹೊತ್ತು ಕುದಿಸಿದ್ರೆ ಇಲ್ಲಿ ಕೂಡ ಕಪ್ಪಾಗುತ್ತೆ ಪಾಲಕ್ ಸೊಪ್ಪು. ಓಕೆ, ಒಂದು 3 ನಿಮಿಷ ಆಗೋ ತನಕ ನಾನು ಇದು ಕುದಿಸಿದೆ, 2-3 ನಿಮಿಷ. ಇವಾಗ ನಮ್ಮ ಪಾಲಕ್ ಗ್ರೇವಿ ತಯಾರಾಗಿದೆ. ಇವಾಗ ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು, 1-2 ಚಮಚ ಆಗುವಷ್ಟು ಕಸೂರಿ ಮೇಥಿ ಹಾಕಿದ್ದೀನಿ. ಇವಾಗೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಬಂದ್ ಮಾಡ್ಕೊಂಡಿನಿ. ಇದಕ್ಕೆ ಸಣ್ಣದಾಗಿ ತಡ್ಕ ಕೊಡಬೇಕು, ಹೀಗಾಗಿ ಒಂದು ಪ್ಯಾನ್ ಇಟ್ಕೊಂಡಿನಿ. ಇದರಲ್ಲಿ ಒಂದು 2-3 ಚಮಚ ಆಗುವಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಗರಂ ಆಗಿದೆ. ಇವಾಗ ತುಪ್ಪ ಗರಂ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ ಕೆಂಪಾಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಕೆಂಪಾಗಿದ್ದರೆ. ಮತ್ತು ತುಪ್ಪ ಇತ್ತಂದ್ರೆ ತುಪ್ಪನೇ ಹಾಕ್ಕೊಳ್ಳಿ. 1-2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇವಾಗ ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ. ಇವಾಗ ಬೆಳ್ಳುಳ್ಳಿ ಕೆಂಪಾಗಿದೆ. ಬೆಳ್ಳುಳ್ಳಿ ಕೆಂಪಾದಮೇಲೆ ಒಂದು ಅರ್ಧ ಚಮಚ ಆಗೋಷ್ಟು ಬಿಳಿ ಎಳ್ಳು ಹಾಕ್ಕೊತಿದ್ದೀನಿ. ಓಕೆ, ಬಿಳಿ ಎಳ್ಳು ಕೂಡ ಚಟಪಟ ಅಂದಾಗಿದೆ. ಒಂದು ಸ್ವಲ್ಪನೇ ಜೀರಿಗೆ. ಇವಾಗ ನಾನು ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಬಂದ್ ಮಾಡ್ಕೊಂಡು ಒಂದು ಸ್ವಲ್ಪನೇ 2 ಖಾರದ ಪುಡಿ ಹಾಕ್ಕೊಂಡಿನಿ. ಇವಾಗ ನೋಡಿ, ನಮ್ಮ ರುಚಿಯಾಗಿರುವಂತಹ ಪಾಲಕ್ ಸೊಪ್ಪಿನ ಗ್ರೇವಿ ತಯಾರಾಗಿದೆ. ನೀವು ಇದು ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು. ಥ್ಯಾಂಕ್ ಯು.